ಶೋಭಾ ಹಟಾವೋ ಬಿಜೆಪಿ ಬಚಾವೋ ಗೋ ಬ್ಯಾಕ್ ಶೋಭಾ ಅನ್ನುವ ಅಭಿಯಾನ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜೋರಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೆಸ್ತಾ ಇದ್ದಾರೆ. 3583 ದಿನದಲ್ಲಿ 100 ದಿನ ಅಟ್ಲೀಸ್ಟ್ 100 ದಿನ ಕೂಡ ಕ್ಷೇತ್ರಕ್ಕೆ ಮೇಡಮ್ ಅವ್ರು ಬಂದಿಲ್ಲ. ಇಂಥ ಸಂಸದೆ ಮತ್ತೆ ನಮಗೆ ಅಭ್ಯರ್ಥಿಯಾಗಿ ಬರಬೇಕಾ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ಕ್ಷೇತ್ರಕ್ಕೆ ಬರದ MP ನಮ್ಗೆ ಬೇಡವೇ ಬೇಡ ಅಂತ ಪೋಸ್ಟ್ ಕೂಡ ಶುರು ಮಾಡಿದ್ದಾರೆ. ಪತ್ರ ಅಭಿಯಾನದ ಬಳಿಕ ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. 2 ಸಲ ಸಂಸದರಾಗಿದ್ದಾರೆ. ಬಟ್ ಮೇಡಮ್ ಅವರು ಅವ್ರ ಕಡೆಯಿಂದ ಜಿಲ್ಲೆಗೆ ಕೊಡುಗೆ ಅನ್ನುವಂಥದ್ದು 0, ದೊಡ್ಡ ಶೂನ್ಯ ಅಂತ ಹೇಳೋದ್ರ ಮುಖಾಂತರ ಈಗ ಈ ನೊಂದ ಕಾರ್ಯಕರ್ತರು ಅಂತ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಇದಕ್ಕೊಂದು ಆಡ್ ಮಾಡ್ಕೊಳ್ಳೋದಾದ್ರೆ ನೊಂದ ಕಾರ್ಯಕರ್ತರು ಅಂತ ಶುರು ಮಾಡೋದ್ರ ಮುಖಾಂತರ ಗೋ ಬ್ಯಾಕ್ ಶೋಭಾ ಅಭಿಯಾನ ಏನಿತ್ತು ಅದಾದ್ಮೇಲೆ ಅಪ್ಡೇಟ್ ಇದು. ಅವ್ರು ಬೇಡ, 2 ಸಲ ಆಯ್ಕೆ ಮಾಡಿದೀವಿ, ಅವರ ಕೊಡುಗೆ ಜಿಲ್ಲೆಗೆ ಶೂನ್ಯ, ಕೇಂದ್ರ ಸಚಿವರು ಕೂಡ ಹೌದು, ಬಟ್ ಇಲ್ಲಿಗೆ ಬಂದು ಏನೂ ಅವ್ರು ಮಾಡಿರುವಂಥದ್ದಿಲ್ಲ ಜಿಲ್ಲೆಗೆ, ಹಾಗಾಗಿ ಈ ಸಲ ಅವ್ರಿಗೆ ಟಿಕೆಟೇ ಕೊಡೋದು ಬೇಡ ಅಂತ ಹೇಳೋದ್ರ ಮುಖಾಂತರ CT ರವಿ ಅವರಿಗೆ ಕೂರಿಸಿ ಅಂತ ಕೂಡ ಒಂದು ಮಾತುಕತೆಗಳು ಕೇಳಿ ಬರ್ತಾ ಇದೆ. MP ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಕಾಫಿನಾಡ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ, ಹೈಕಮಾಂಡ್ ಗಮನಕ್ಕೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಸ್ವಪಕ್ಷೀಯರೇ ತಿರುಗಿ ಬಿದ್ದಿದ್ದಾರಲ್ಲ ಈಗ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾರಾಯಣ್ ಗೌಡ ನೀಡ್ತಾರೆ. ನಾರಾಯಣ್ ಗೌಡ, ಕಳೆದ ಎಲೆಕ್ಷನ್ ಟೈಮ್ನಲ್ಲೂ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಇದೆ, ಮೇಡಮ್ ಅವರು ಜಿಲ್ಲೆಗೆ ಬರೋದೇ ಇಲ್ಲ, ಕಾಲೇ ಇಡಲ್ಲ ಅಂತ. ಈ ಸಲವೂ ಕೂಡ ಅಂಥದ್ದೇ ಆರೋಪ ಕೇಳಿ ಬಂದಿದೆ. ಅಭಿಯಾನಗಳನ್ನು ಶುರು ಮಾಡ್ಕೊಂಡಿದ್ದಾರೆ. ನೊಂದ ಕಾರ್ಯಕರ್ತರು ಅಂತೆಲ್ಲ ಒಂದು ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೊಳ್ತಾ ಇದ್ದಾರಂತೆ. ಡೀಟೇಲ್ಸ್ ಏನಿದೆ? ವಿದ್ಯಾ, ಅಂತಂದ್ರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಈ ರೀತಿ ಗೋಬ್ಯಾಕ್ ಶೋಭಕ್ಕ ಅಂತೇಳಿ ಅಭಿಯಾನ ಮಾಡ್ತಿರುವಂಥದ್ದು ಕೂಡ ಇದೇ ಮೊದಲು. ಯಾಕಂದ್ರೆ 2019ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರ ಹಾಕಿದ್ರು. ಯಾಕೆಂತಂದ್ರೆ ಅವರು ಕ್ಷೇತ್ರಕ್ಕೆ ಸರಿಯಾಗಿ ಬರೋದಿಲ್ಲ, ಒಂದು ಇಲ್ಲಿನ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸೋದಿಲ್ಲ ಅಂತಲೂ ಕೂಡ ಅವ್ರ ವಿರುದ್ಧ ಒಂದು ಆರೋಪ ಕೇಳಿಬಂದಿತ್ತು. ಆದರೆ ಬಿಜೆಪಿ ಮತ್ತೆ ಬಿಜೆಪಿಯಿಂದನೇ ಟಿಕೆಟ್ ತಂದಂತ ಅವರು ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ವಿರುದ್ಧ ಗೆಲುವು ಸಾಧಿಸಿ 2ನೇ ಬಾರಿ ಲೋಕಸಭೆ ಪ್ರವೇಶ ಮಾಡಿದ್ರು. ಈಗ ಕೇಂದ್ರ ಸಚಿವೆ ಕೂಡ ಆಗಿರುವಂಥದ್ದು. ಆದರೆ ಈಗ ಬಿಜೆಪಿ ಕಾರ್ಯಕರ್ತರು ಮತ್ತೆ ಅದೇ ರೀತಿ ಅಂತ ಒಂದು ಗೋಬ್ಯಾಕ್ ಶೋಭಕ್ಕ ಅನ್ನೋ ಅಭಿಯಾನ ಕೂಡ ಆರಂಭ ಮಾಡಿರುವಂಥದ್ದು. ಯಾಕೆಂದ್ರೆ ನಿನ್ನೆ ತಾನೇ ಪತ್ರ ಚಳವಳಿ ಕೂಡ ಮಾಡಿದ್ರು. ಯಾಕೆಂದ್ರೆ ಜಿಲ್ಲಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು JP ನಡ್ಡಾ ಅವರಿಗಾಗ್ಬೋದು ಮತ್ತೆ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರ ಬರೆದಿದ್ರು. ಇವತ್ತು ಅದ್ರ ಮುಂದುವರೆದ ಭಾಗವಾಗಿ ಶೋಭಾ ಕರಂದ್ಲಾಜೆ ಗೋಬ್ಯಾಕ್ ಶೋಭಕ್ಕ ಬಿಜೆಪಿ ಶೋಭಾ ಹಟಾವೋ ಬಿಜೆಪಿ ಬಚಾವೋ ಅನ್ನೋ ಒಂದು ಅಭಿಯಾನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆರಂಭ ಮಾಡಿರುವಂಥದ್ದು. ಯಾಕೆಂತಂದ್ರೆ ಶೋಭಾ ಕರಂದ್ಲಾಜೆ ಅವರು 2 ಬಾರಿ ಲೋಕಸಭೆ ಸಂಸದರಾಗಿರುವಂಥದ್ದು ಮತ್ತೆ ಕೇಂದ್ರ ಸಚಿವೆ ಕೂಡ ಆಗಿರುವಂಥದ್ದು. ಆದರೆ ರೈತರ ಸಮಸ್ಯೆಗಳು ಕೂಡ ಜಿಲ್ಲೆಯಲ್ಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಬಲವಾಗಿ ಕೇಳಿ ಬರ್ತಿರುವಂಥದ್ದು. ಯಾಕೆಂತಂದ್ರೆ ಮಲೆನಾಡು ಭಾಗದಲ್ಲಿ ಈಗಾಗಲೇ ಅಡಿಕೆಗೆ ಹಳದಿ ಎಲೆ ರೋಗ ಇರುವಂಥದ್ದು ಮತ್ತೆ ಎಲೆ ಚುಕ್ಕಿ ರೋಗ ಇರುವಂಥದ್ದು, ಕುದುರೆಮುಖ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಗಲೀಕರಣ ವಿಚಾರದಲ್ಲೂ ಕೂಡ ರೈತರು ಮತ್ತೆ ಅಧಿಕಾರಿಗಳ ಜೊತೆ ಸಾಕಷ್ಟು ಜಟಾಪಟಿ ಇರುವಂಥದ್ದು. ಈ ರೀತಿಯಾದಂಥ ಒಂದು ಮಲೆನಾಡು ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆದರೆ ಶೋಭಾ ಕರಂದ್ಲಾಜೆ ಅವರು ಸಚಿವರಾಗೋ ತನಕನೂ ಕೂಡ ಒಂದು ಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ಮತಗಳನ್ನು ಕೇಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಆದರೆ ಗೆದ್ದ ನಂತರ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳೋದು ಕೂಡ ತುಂಬಾ ಕಡಿಮೆ. ಆದರೆ ಇದರ ನಡುವೆ ಮೋದಿ ಪರವಾಗಿ ಯಾರೇ ನಿಂತರೂ ಕೂಡ ಗೆಲ್ತಾರೆ ಅಂತಂದ್ರೆ ಬಿಜೆಪಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಗೆಲ್ತಾರೆ ಅನ್ನೋ ಒಂದು ಮಾತಿದೆ. ಆದರೆ ಯಾರೇ ನಿಂತರೂ ಕೂಡ ಈ ಸಲ ಗೆಲ್ಲುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂತಂದ್ರೆ ಶೋಭಾ ಕರಂದ್ಲಾಜೆ ಅವರು ಜನಸಾಮಾನ್ಯರ ಕಷ್ಟಗಳಿಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ. ಹಾಗಾಗಿ ಈ ಬಾರಿ ಶೋಭಾ ಕರಂದ್ಲಾಜೆ ಅವರನ್ನ ಹೊರತುಪಡಿಸಿ ಹೊಸ ಮುಖಕ್ಕೆ ಟಿಕೆಟ್ ಕೊಡಿ ಅಂತ ಈಗಾಗಲೇ ನಿನ್ನೆಯಿಂದ ಮತ್ತೆ ಇವತ್ತು ವಿಭಿನ್ನ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರೇ ಒಂದು ಅಭಿಯಾನ ಆರಂಭ ಮಾಡಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸ್ವಪಕ್ಷದವರೇ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮುಂದಿನ ದಿನದ ಬೆಳವಣಿಗೆಯಲ್ಲಿ ಗಮನಿಸೋಣ.